ಆತ್ಮೀಯ H16 ನ್ಯೂಸ್ ಅರ್ಥಾತ್ ದೇಶದ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಈಗ ನೀವು ದೀಪಾವಳಿಯಲ್ಲಿದ್ದೀರಿ, ಸಂತೋಷ ಪಡ್ತಾ ಇದ್ದೀರಿ, ಖುಷಿ ಪಡ್ತಾ ಇದ್ದೀರಿ, ಪಟಾಕ್ಷ ಹಾರಿಸ್ತಾ ಇದ್ದೀರಿ, ಸಿಹಿಯನ್ನು ತಿಂದು ಸಿಹಿ ಬದುಕಾಗಲಿ ಅಂತ ಬಯಸ್ತಾ ಇದ್ದೀರಿ, ದೇವರಲ್ಲಿ ಮೊರೆ ಇಡ್ತಾ ಇದ್ದೀರಿ, ತಮ್ಮವರೆಲ್ಲ ಸುಖವಾಗಿರಲಿ ಅಂತ ಹಾರೈಸ್ತಾ ಇದ್ದೀರಿ, ಬಯಸ್ತಾ ಇದ್ದೀರಿ. ನಿಮಗೆಲ್ಲ ಇವತ್ತೊಂದು ಏನಿಲ್ಲ ದೀಪಾವಳಿ ಘಟನೆ ಒಂದಿಷ್ಟೇನೋ ತಮ್ಮ ಕೆಲವು ಮಾತುಗಳನ್ನು ನಿಮ್ಮೊಂದಿಗೆ ಮಾತಾಡಲಿಕ್ಕೆ, ದೀಪಾವಳಿ ಕುರಿತಾಗೆ ಒಂದಿಷ್ಟು ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮೊಂದಿಗೆ ಇವತ್ತು ನಮ್ಮ ಮಿತ್ರರಾದಂತಹ ಯುವಜನ ಬೆಳಗೆಯವರು ಬಂದಿದ್ದಾರೆ. ನಮಸ್ಕಾರ ಸರ್. ಅವ್ರಿಗೆ ಸ್ವಾಗತ ಮಾಡ್ತಾ ಅವ್ರ ಮೊದಲೇ ಕೇಳೋ ಪ್ರಶ್ನೆ, ಈ ದೀಪಾವಳಿ ಬೇಕಾ ಸರ್? ಬೇಕು ರೀ. ಸರ್ವರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ಅಂತಂದ್ರೆ ರೀ, ಇದು ದೀಪಗಳ ಹಾವಳಿ ಅಂತ ಅನಿಸ್ಬೋದು ರೀ, ಒಬ್ಬೊಬ್ಬರಿಗೆ ದಿವಾಳಿನೂ ಅಂತ ಅನಿಸ್ಬೋದು ರೀ. ಮುಂದಿದು ರೀ ಒಂದು ಜ್ಞಾನದ ಒಂದು ಸಂಕೇತನೂ ಹೌದು ಸರ್. ಒಂದು ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ಬಿತ್ತಲಿಕ್ಕೆ ಇದೊಂದು ದೀಪ ಅಂತಂದ್ರೆ ಜ್ಞಾನ ಜ್ಯೋತಿ ಅಂತ ತಿಳ್ಕೊಂಡು ಆರಾಧನೆ ಮಾಡುವಂಥ ಮನೋವೃತ್ತಿ ಸರ್ ಮೊದಲಿನಿಂದಲೂ ಬಂದ ಸರ್. ಸರ್ ತಮಗೆ ಗೊತ್ತಿದ್ದಂತೆ ಸರ್, ಶ್ರೀಮನ್ನಾರಾಯಣ ದ್ವಾರಪಾಲಕ ಅಂತ ಜಯ ವಿಜಯರು ರೀ ಶಾಪಗ್ರಸ್ತರಾಗಿರಿ, ಅವರಿಗೆ ಭಗವಂತನ ಸನ್ನಿಧಾನ ಬಿಟ್ಟ ಇರಾಕ ಯಾಕೋ ಒಲೆ ಅನ್ನಕತ್ತಿದ್ರು. ಅದಕ್ಕೆ ನಾನು ವೈರಿಗಳಾಗಿ 3 ಜನ್ಮ ತಗೋತಿರೋ, ನನ್ನ ಭಕ್ತರಾಗಿ 6 ಜನ್ಮ ತಗೋತಿರೋ ಅಂದ್ಕೊಂಡ್ರೆ ಅವ್ರು ಚಾಯ್ಸ್ ಮಾಡಿದ್ದೇನಂತಂದ್ರೆ, ನೀವು ನಿಮ್ಮ ವೈರಿಗಳಾದರೂ ಸಾಕು, ಚಿಂತೆ ಇಲ್ಲ ರೀ, ಭಗವಂತ ನಿನ್ನ ಬಿಟ್ಟು ನಮಗೆ ಇರಾಕ ಆಗೋದಿಲ್ಲ, ನನಗೆ 3 ಜನ್ಮ ಕೊಡು, ನಾವು ವೈರಿಗಳಾಗಿರ್ತೀವಿ ಅಂತೇಳಿ. ಹಾಂ ಸರ್, ಈಗ ಅದನ್ನು ಸ್ವಲ್ಪ ನಾವು ಇದು ಸಾಂಕೇತಿಕವಾಗಿ ನಾವು ನೋಡಿಕೊಂಡು ಹೋದರೂ ಕೂಡ ಸರ, ಯಾರಿಗೇ ಆದರೂ ಸುಖವನ್ನು ಅಪೇಕ್ಷೆ ಮಾಡುವಂಥ ಒಂದು ಗುಣ ಸಹಜವಾಗಿ ರೂಢೀಕೃತಾಗಿದೆ. ಸಣ್ಣ ಇರುವೆಯಿಂದ ಹಿಡ್ಕೊಂಡು ಆನೆಯ ಪರ್ಯಂತರವಾಗಿ ಮನುಷ್ಯ ಮೊದಲಾಗಿ ಯಾರಿಗೇನು ಬೇಕಾಗಿತ್ತಂದ್ರೆ ಸುಖ ಬೇಕಾಗಿದೆ ಸರ್. ಆ ಸುಖಕ್ಕಾಗಿ ಹಂಬಲಿಸ್ತಾ ಇದ್ದಾರೆ. ಅದಕ್ಕೆ ಸಹ ಅವರು 3 ಜನ್ಮಗಳನ್ನು ತೊಗೊಂಡ್ರಿ. ತ್ರೇತಾಯುಗದಾಗ ನೋಡ್ರಿ, ರಾಮ ಮತ್ತು ರಾವಣರಿಗೆ ಯುದ್ಧ ಆಗ್ತದೆ ರೀ. ಯುದ್ಧ ಅದರ ಸುವರ್ಣಲಂಕೆ ರೀ. ಸುವರ್ಣಲಂಕೆಯೊಳಗೆ ಏನೆಲ್ಲ ಇದ್ದರೂ ಕೂಡ ರೀ, ರಾಮ ತನ್ನ ಒಂದು ಮಾತೃಭೂಮಿಗೆ ಬಂದಾಗ ರೀ ಜನರು ಇಷ್ಟವನ್ನು ಪ್ರೀತಿಯಿಂದ ಒಂದು ಇದು ಸ್ವಾಗತ ಮಾಡ್ತಾರಲ್ರಿ. ಹಾಗೆ ಎಲ್ಲರೂ ಅಯೋಧ್ಯೆಯ ತುಂಬೆಲ್ಲ ಸರ ದೀಪಗಳನ್ನು ಹಚ್ಚಿರಿ, ಒಂದು ಸುಜ್ಞಾನ ನಮಗೆ ಪ್ರಾಪ್ತ ಅಂತ ತಿಳ್ಕೊಂಡು ಸಂಭ್ರಮಿಸ್ತಾರೆ ಎಲ್ಲರೂ ಸರ್. ಅಂದರೆ ಅದು ಜ್ಞಾನದ ಪ್ರತೀಕವಾಗಿ ಸಹಿತ ನಾವು ದೀಪಾವಳಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಸರ್. ಇನ್ನೊಂದು ಸರ, ತಮಗೆ ಗೊತ್ತಿರುವಂತೆ ರೀ, ಈ ಭೂದೇವಿಯ ಮಗ ಭೌಮಾಸುರ ಅಂತ ತಾನು. ಆ ಭೌಮಾಸುರ ಏನು ಹೇಳ್ತಂದ್ರೆ, ಅವನು ಒಳ್ಳೆಯವನೇ ಇರ್ತಾನೆ ರೀ, ಆದರೆ ಬ್ರಹ್ಮದೇವನನ್ನು ಕೂಡ ತಪಸ್ಸು ಮಾಡಿದ ನಂತರ ಅವನು ಏನು ಕೇಳ್ತಾನೆ ಅಂತಂದ್ರೆ, ನನಗೆ ಒಟ್ಟು ಸಾವು ಬರಬಾರ್ದು ಅಂದಕೂಲೇ ಬ್ರಹ್ಮ ವಿಚಾರ ಇಲ್ಲಪ್ಪ, ಹುಟ್ಟಿದ್ದು ಯಾವುದೇ ಆಗಲಿ ಜೀವಿ ಸಾಯಲಿಕ್ಕೆ ಬೇಕು, ಅದಕ್ಕೆ ಪರ್ಯಾಯವಾಗಿ ಏನಾರು ಬೇಡ ನಾ ಕೊಡ್ತೀನಿ ಅಂತ ಅಂದಕೂಲೇ ಅವ್ನು ವಿಚಾರ ಮಾಡ್ತಾನೆ ಸರ್. ಲೋಕದಾಗ ತಾಯಿಗಿಂತ ಶ್ರೇಷ್ಠ ಬೇರೆ ಯಾರೂ ಇಲ್ಲ, ಹೌದು ರೀ. 10 ಮಕ್ಕಳನ್ನ ತಾಯಿ ಹೆಂಗೆ ಜೋಪಾನ ಮಾಡ್ತಾಳೆ, ಅಂಥ ತಾಯಿ ಮಕ್ಕಳಿಗೆ ಅಂತ ಪರಮ ದಯಾಮೂರ್ತಿ 3 ಲೋಕದ ದೇವರಂತೇಳಿ ಎಲ್ಲರೂ ಕೊಂಡಾಡ್ತಾರೆ ರೀ. ಹಂಗೆ ನನ್ನ ತಾಯಿಯಿಂದ ನನಗೆ ಮರಣ ಆಗಲಿ ಅಂತ ಬಿಡ್ತಾರೆ. ಯಾವ ತಾಯಿ ಕೊಲ್ತಾಳ್ರಿ ಮಗಳನ್ನ? ಹಿಂಗೆ ಅಂದ್ಕೊಳ್ಳಿ ಅವ್ನು ಬ್ರಹ್ಮ ತಥಾಸ್ತು ಅಂದ್ಬಿಡ್ತಾನೆ ರೀ. ಸುಮ್ಮನೆ ಪೌರಾಣಿಕ ಕಥೆ ರೀ ಅದು. ಅದ ನಂತರ ಹೇಳ್ತೆ ಸರ, ಮನುಷ್ಯ ಏನಾಗೈತೆ ಅಂದ್ರೆ ಸರ, ನನಗೆ ಏನೆಲ್ಲ ಐತಿ, ನನ್ನ ಕೇಳೋರು ಯಾರು ಅನ್ನುವಂಥ ಇದು ಬಂತ ಅಲ್ಲಿ ಮದ ಬರ್ತದೆ ರೀ. ಯಾರಿಗೇ ಆಗಲ್ಲ ರೀ, ಸೊಕ್ಕ ಬರ್ತೈತೆ ರೀ. ಸೊಕ್ಕ ಬಂದ್ಕೊಳ್ಳಿ ನಾ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನೋದನ್ನು ಸಹಿತ ಗಾಳಿಗೆ ತೂರಿರಿ ಅಧರ್ಮ ಕಾರ್ಯಗಳನ್ನು ಮಾಡಕತ್ತದ ಮನುಷ್ಯ ರೀ. ಆ ಬುದ್ಧಿ ಶೂನ್ಯ ಆಕೈತಿ ಆಮೇಲೆ ಅನ್ಸತ್ತೆ ರೀ. ಅಧರ್ಮ ಕಾರ್ಯ ಮಾಡಿ ಮತ್ತು ಲೋಕ ಕಂಟಕ ಆಗಿಬಿಡ್ತಾರೆ. ಮತ್ತು ಮಂದಿ ಎಷ್ಟು ಸಹನ ಮಾಡ್ತಾರೆ ಹೇಳ್ರಲ್ಲ, ಸಹನೆಗೂ ಒಂದು ಮಿತಿ ಇರ್ತದೆ. ನೀವು ಅಗದಿ ಅಧರ್ಮ ಕಾರ್ಯಗಳನ್ನು ಮಾಡೋಕ್ಕಾಗ್ಕೊಳ್ರಿ ಎಲ್ಲ ಲೋಕ ಕಂಟಕ ಕಷ್ಟ ಆಗ್ತಾನೆ ರೀ. ಮತ್ತು ಲೋಕದಾಗ ನೋಡಿ ಸರ್, ಸ್ತ್ರೀ ಮೋಹ ಅನ್ನೋದು ಭಾಳ ಇದೆ ಸರ್. ಯಾರಿಗೇ ಆದರೂ ಸ್ತ್ರೀ ಮೋಹ ರೀ. ಇವು ಮೊದಲಾರು ಭೌಮಾಸುರ ಐತೆ ರೀ. ಇವೇನು ಮಾಡ್ತಾ ಅಂತಂದ್ರೆ 16,000 ಮಂದಿ ಗೋಪಿಕೆಯರು. ಇವ್ರು ಗೋಪಿಕೆಯರು ಯಾರು ನಿಮ್ಗೆ ಗೊತ್ತಿದೆ ಸರ್? ರಾಮಾಯಣದೊಳಗೆ ರಾಮನ ಒಂದು ವ್ಯಕ್ತಿತ್ವವನ್ನು ಕಂಡು ಮೋಹಗೊಂಡಂಥ ಋಷಿಮುನಿಗಳು ರೀ, ಅವನ ಮೇಲೆ ನನಗೆ ರಾಮನನ್ನು ಒರೆಸಬೇಕಂತ ಇಚ್ಛಾ ವ್ಯಕ್ತ ಮಾಡಿದಾಗ, ಈಗ ತ್ರೇತಾಯುಗಾದಿ ಶೀತಾನ ಬಿಟ್ಟರೆ ನನಗೆಲ್ಲರೂ ಅಕ್ಕ ತಂಗಿಯಾರ ಸಮಾನ, ಮುಂದೆ ಕೃಷ್ಣಾಗಿ ಹುಟ್ಟಿ ಬರ್ತಾನೆ ನಾನು. ಆವಾಗ ನೀವು 16,000 ಮಂದಿ ಗೋಪಿಕೆಯರಾಗಿ ಬರ್ರಿ, ಆಗ ನಿಮ್ಮ ಮನೋವೃತ್ತಿ ನಾನು ಈಡೇರಿಸ್ತೇನೆ ಅಂತ ಹೇಳಿ ರಾಮ ಅಭಯ ಕೊಟ್ಟಿದ್ದಂತ್ರಿ.
ಅದಕ್ಕೆ ಇವರು ಗೋಪಿಕಾಸ್ತ್ರೀಯರಾಗಿ ಹುಟ್ಟಿ ಬಂದಾಗ ಸರ್ ಇವ್ರನ್ನ ಏನು ಮಾಡಿದ ಅಂದ್ರೆ ಇವು ಭೌಮಾಸುರ ರೀ ಇವ್ರು ಎಲ್ಲರನ್ನೂ ಹಿಡಿದು ಒಂದು ಇದ್ರಾಗ ಕೋಟೆ ಒಳಗೆ ಬಂಧಿಸಿಬಿಡ್ತಾನೆ. ಪೌರಾಣಿಕ ಕಥೆ ಆದರೂ ಸಹಿತ ಸರ್ ವಾಸ್ತವ ಎಷ್ಟು ಮಜಾ ಸರ್ ಅಂದ್ರೆ ಬಂಧಿಸಿದ ಕೂಡ ಇವರು ಪ್ರೇಯರ್ ಮಾಡ್ತಾರೆ, ಪ್ರಾರ್ಥನಾ ಮಾಡಿದ ನಂತರ ಮತ್ತು ಇವು ಕೃಷ್ಣ ಬರಬೇಕಲ್ಲ, ಕೃಷ್ಣ ಬಂದು ಅವ್ರನ್ನೆಲ್ಲ ಬಿಡಿಸ್ಬೇಕಂತಂದ್ರೆ ಇವನು ನರಕಾಸುರನ ಇದು ಮಾಡ್ಬೇಕಲ್ಲ. ನರಕಾಸುರ ಇವೇನು ರೀ ವರ ಏನೈತಿ ತಾಯಿಯಿಂದನೇ ಮರಣ ಆಗ್ಬೇಕು, ಇವು ಕೃಷ್ಣನಿಂದ ಆಗಂಗಿಲ್ಲ ರೀ. ಇನ್ನೇನು ಮಾಡೋದು ಅಂತ ಹೇಳಿದ ಬಂದರೆ ಅದಕ್ಕೆ ನರಕಾಸುರ ದೈತ್ಯನ ಕೈಯಾಗ ಇವು ಕೃಷ್ಣ ಸಿಕ್ಕಂಗೆ ರೀ ನಟನೆ ಮಾಡ್ತಾನೆ ರೀ. ನಟನೆ ಮಾಡಿದ ನಂತರ ರೀ ಕೊನೆಗೆ ಏನಾಯ್ತಂದ್ರೆ ಅದು ಭೂದೇವಿ ಅವತಾರ ರೀ ಸತ್ಯಭಾಮೆ ಆಕೆ ಬಂದ್ರಿ ಅವನ ಮರ್ದನ ಮಾಡ್ತಾರೆ. ಇದೊಂದು ಪೌರಾಣಿಕ ಕತೆ ಸರ್. ಇದನ್ನು ನಿಮಿತ್ತ ಮಾಡಿ ಇಟ್ಕೊಂಡ್ರು ಸರ್ ನಮ್ಮ ಭಾರತದ ತುಂಬೆಲ್ಲ ಸರ್ ಎಲ್ಲರೂ ಸರ್ ಈ ದೀಪಾವಳಿಯನ್ನು ಸಡಗರ ಸಂಭ್ರಮವನ್ನು ಆಚರಿಸ್ತಾರೆ ರೀ. ಇವತ್ತಿನ ವೈಜ್ಞಾನಿಕವಾಗಿ ಎಷ್ಟೋ ಮೂಢನಂಬಿಕೆಗಳಂತ ಅನಿಸಿದ್ರೂ ಕೂಡ ರೀ ಮಹಾಲಕ್ಷ್ಮಿ ಒಂದು ಆರಾಧನೆಯನ್ನು ಮಾಡ್ತಾರೆ ರೀ, ಬೇಡ್ಕೋತಾರೆ ರೀ. ಅದ ಶಕ್ಯಾನುಸಾರವಾಗಿ ಸರ್ ಅವರು ನೋಡ್ರಿ ಎಲ್ಲ ಕಡೆ ಅಲಂಕಾರಗಳನ್ನು ಮಾಡ್ಕೋತಾರೆ. ಇದೊಂದು ನಮ್ಮ ಮೊದಲಿನಿಂದನೂ ಬಂದಂಥ ಒಂದು ಸತ್ಸಂಪ್ರದಾಯ ರೀ. ಇದರಲ್ಲಿ ನಂಬಿಕೆನೇ ಕಾರಣದ ರೀ. ಹೀಗಾಗಿ ಸರ್ ದೀಪಾವಳಿ ಸಂಭ್ರಮದ ಒಂದು ಹಬ್ಬ ಅಂತೇಳಿ ತುಂಬ ಅಭಿಮಾನದಿಂದ ಹೇಳಿ ಬಯಸ್ತಾನೆ ರೀ. ಅಂದ್ರೆ ನಾನು ಕೇಳೋದು ಏನಪ್ಪ ಇಲ್ಲ ಅಂತಂದ್ರೆ ಇವತ್ತಿನ ಪರಿಸ್ಥಿತಿ ನಿಮ್ಗೆ ಗೊತ್ತದ ಮಾರ್ಕೆಟ್ ಯಾವ ರೀತಿ ಅದ ಅಂತೇಳಿ. ಹೌದು, ಇಂಥ ಪ್ರಸಂಗದಲ್ಲಿ ಎಲ್ಲರೂ ಸಮಾನವಾಗಿ ದೀಪಾವಳಿಯನ್ನು ಅದರ ಹಬ್ಬವನ್ನು ಅದ್ರ ರುಚಿಯನ್ನು ಸಿಹಿಯನ್ನು ಅನುಭವಿಸೋಕ್ಕೆ ಸಾಧ್ಯ ಇದನಾ ಅಂತೇಳಿ. ಸರ್ ಸಾಧ್ಯ ಇದೆ ರೀ, ಶಕ್ಯಾನುಸಾರವಾಗಿ ರೀ. ನೋಡಿ ಸರ್ ಅವರವರ ಶಕ್ಯಕ್ಕೆ ಅನುಸಾರವಾಗಿರಿ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿರಿ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಯೊಳಗೆ ರೀ ಅದು ಭಕ್ಷ್ಯ ಭೋಜನಗಳು ಮಾಡ್ತಾರೆ ರೀ. ತಮಗೆ ಎಷ್ಟು ಅಲಂಕಾರ ಮಾಡ್ತಾರೆ, ದೇವಿಯನ್ನು ಕುಂಡಿಸ್ತಾರೆ ರೀ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾರೆ ರೀ. ಮುಂದೊಂದು ನಂಬಿಕೆ ಸರ್ ಬೇಡ್ಕೋತಾರೆ ನಮ್ಗೆ. ಅಂದ್ರೆ ಎಲ್ಲ ಸುಖ ಯಾರಿಗೆ ಬೇಡ್ರಿ, ನಮಗೆ ದೇವರೆಲ್ಲ ಚಲೋ ತಂಗ ಇಡಪ್ಪ ಅಂತೇಳಿ ಬೇಡ್ಕೋತಾರೆ ರೀ. ಮತ್ತು ಆಪ್ತೇಷ್ಟರನ್ನು ಕರೀತಾರೆ ರೀ, ಪರಸ್ಪರ ಭೋಜನ ಮಾಡ್ತಾರೆ ರೀ. ಇದು ಮೊದಲಿನಿಂದ ಬಂದದ್ದು ಸರ್ ನಮ್ಮ ಸಂಪ್ರದಾಯ ರೀ. ಅದಕ್ಕೆ ಇಂಡಿಯನ್ ಕಲ್ಚರ್ಗೆ ಭಾಳಷ್ಟು ಒಂದು ಪ್ರಾಮುಖ್ಯತೆಯವರು ಇದೆ ಸರ್. ಇಲ್ಲಿ ನಾನು ಬೇರೆ ನೀನು ಬೇರೆ ಅನ್ನೋ ಭಾವ ಇಲ್ಲದೆ ನಾವೆಲ್ಲರೂ ಒಂದನ್ನುವಂಥ ಒಂದು ಭಾವೈಕ್ಯತೆಯ ಮೂಲಕವಾಗಿ ರೀ ಹಬ್ಬಗಳ ಆಚರಣೆ ಬರ್ತಾ ಇದೆ ರೀ. ಅದರಲ್ಲಿ ಇದು ದೀಪಾವಳಿ ಒಂದು ವಿಶಿಷ್ಟವಾಗಿ ಆಚರಣೆ ಮಾಡ್ತಾರೆ ಸರ್. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮತ್ತು ಈ ಹಬ್ಬದ ಕುರಿತಾಗಿ ಹಾಂ ಸರ್ ಇನ್ನಷ್ಟು ಏನು ನಿಮ್ಗೆ ಹೇಳ್ಬೇಕು ಅನಿಸ್ತಾ ಈ ವಿಶೇಷವಾಗಿ ಯಾಕಂತಂದ್ರೆ ಹಾಂ ಸರ್ ಈಗಾಗಲೇ ನೀವು ಹೇಳಿದ್ರಿ ಎಲ್ಲರೂ ತಮ್ಮ ಶಕ್ಯಾನುಸಾರ ಹಾಂ ಸರ್ ಮಾಡ್ತಾರೆ ಅನ್ನುವಂಥ ಮಾತು ಮಾತಾಡಿದ್ರಿ. ಹೌದು, ಅದರ ಎಷ್ಟು ಶಕ್ಯದೋ ಇಲ್ಲ ಅನ್ನುವಂಥ ಪಾಪ ಅವರು ಎಲ್ಲ ಬಿಟ್ಟಂತ ಹೌದು 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 ರೀ. ಆದ್ರೆ ಈ ಹಬ್ಬ ಮಾಡಲೇಬೇಕಾ ಅನ್ನೋದು ಅದು ಕೆಲವೊಂದು ಮಂದಿ ಕೇಳ್ತಾ ಇರ್ತಾರೆ. ಯಾವಾಗಲೂ ಮಾಡಲೇಬೇಕಾ ಬಿಟ್ಟು ನಡೀತದನ ಅಂತ ಅನ್ನುವಂಥ ಮಾತು ಸರ್ ನಿಮ್ಮ ಮಾತು ಕರೆಯದ ರೀ. ಬಿಟ್ಟರೆ ನಡೀತೈತೆ ಸರ್. ಹೇಗೈತೆ ಸರ್ ಇದು ಸಂಸಾರ ಹೆಂಗೈತೆ ಅಂತಂದ್ರೆ ಬೇಕನ್ನೋರ್ದು ಬೆನ್ನು ಹತ್ತೈತೆ ರೀ, ಬ್ಯಾಡ್ ಅಂದವ್ರು ಹೆಣ್ಣು ಸರಿ ಬಿಡ್ತೈತೆ ರೀ. ಅಂದರೆ ಈ ಸಂಸಾರದ ಗುಟ್ಟನೇ ಇದೆ ರೀ. ನಿಮ್ಗೆ ಆಚರಣೆ ಮಾಡಬೇಕನ್ನುವಂಥ ಅಪೇಕ್ಷೆ ಆಯ್ತಂದ್ರೆ ಮಾಡಬಹುದು ರೀ. ಆದರೆ ನೀವು ಒಂಥರ ಏನೋ ಒಂದು ನೆಮ್ಮದಿಯನ್ನು ಸಂತೋಷವನ್ನು ಕಾಣ್ತಾ ಇದ್ರಿ. ಮಾಡದೇ ಇದ್ದರೂ ಏನು ತಪ್ಪಿಲ್ಲ ಸರ್. ಆದರೆ ಮನುಷ್ಯನಿಗೆ ಇರ್ತದೆ ಸಹಜವಾಗಿ ಒಂದು ಆಕಾಂಕ್ಷೆಗಳು ಇರ್ತಾವೆ ಸರ್. ನಾನು ಮತ್ತೊಬ್ಬರ ಗತಿ ಮಾಡಬೇಕು, ಮತ್ತೊಬ್ಬರು ಮಾಡಬೇಕು ಸಹಜವಾಗಿ ಇರ್ತದೆ. ಇನ್ನೇನು ಸುಖವನ್ನು ಸಂಭ್ರಮಿಸುವುದಕ್ಕೆ ರೀ ಅದು ಹಬ್ಬಗಳು ನಿಮಿತ್ತವೇ ಕಾರಣವೇನ ರೀ. ಅವರವರ ಮನಸ್ಸನ್ನು ಮುಖ್ಯ ಸರ್. ಅದಕ್ಕೆ ಮನೆಯೇನ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷ ಅಂತ ಶ್ರುತಿ ಹೇಳ್ತದೆ ರೀ. ಮನಸ್ಸ ಕಾರಣ ಸರ್, ಮಾಡಬಹುದು ರೀ. ಅಂದ್ರೆ ಈ ಹಬ್ಬದಂತೆ ಏನು ಯಾವ್ದು ಮಹಿಮೆಯನ್ನು ಹೇಳಿದ್ರಿ, ನರಕಾಸುರಂದು ಮಾಸುರಂದು ಏನು ನಿಮ್ಮ ಕಥೆಗಳನ್ನು ಹೇಳಿದ್ರಿ. ಹೌದು ಸರ್, ಪೌರಾಣಿಕ ಕಥೆಗಳು ನಡೆದಿದ್ದಾವು ಇಲ್ಲ ಒಳಗೆ ಪೌರಾಣಿಕ ಬಿಟ್ಟು ವಿಷಯ. ಬಟ್ ಇಲ್ಲೇನಪ್ಪ ಅಂತಂದ್ರೆ ನೀವು ಹೇಳಿದಂಥ ವಿಷಯಗಳು ನಮ್ಮ ಜನರಲ್ಲೇ ಮೂಢನಂಬಿಕೆಗೆ ದಾರಿ ಆಗ್ತಾವೇನು ಅಂತ ಒಂದು ಪ್ರಶ್ನೆ ಸರ್. ಮೂಢನಂಬಿಕೆಗೆ ಏನು ಹಾಗೇನು ದಾರಿ ಆಗೋದಿಲ್ಲ ರೀ. ಇನ್ನೇನು ರೀ ಪ್ರತಿಯೊಬ್ಬರ ಮನದ ಒಂದು ಇದನ್ನು ಅದು ಶಮನ ಮಾಡ್ತದೆ ಸರ್. ಯಾಕಂದ್ರೆ ರೀ ಆಕಾಂಕ್ಷೆಗಳಂತೂ ಭಾಳ ಇರ್ತಾವೆ ರೀ, ಅದನ್ನು ಮಾಡಬೇಕು ಇದನ್ನು ಮಾಡ್ಬೇಕಂತ ರೀ. ಈ ಹಬ್ಬದ ಮೂಲಕವಾಗಿ ಬಂಧು ಬಳಗದವ್ರು ಕೂಡ್ತಾರೆ ರೀ, ಪರಸ್ಪರ ರೀ ನೆಂಟರೆಷ್ಟರು ಕೂಡಿ ಸಹಭೋಜನ ಮಾಡ್ತಾರೆ ರೀ. ಮತ್ತು ದೂರದಿಂದ ಬಂದಂಥವ್ರು ಇರ್ತಾರೆ ರೀ. ಈಗ ನಮ್ಮ ಮಗಳಾಗಲಿ ಅಥವಾ ರೀ ನಮ್ಮ ತಂಗಿಗಳಾಗಲಿ ಅವನ್ನೆಲ್ಲರನ್ನೂ ಕರ್ಕೊಂಡು ಬಂದು ಅವ್ರಿಗೊಂದು ಕೊಡ್ಕೊಳ್ಳೋಕೆ ಅಂತ ಇರ್ತದೆ ಸರ್. ಇದರಾಗಿಂತ ಒಂದು ಸಂತೋಷ ಕಾಣ್ತಾರೆ ರೀ. ಆ ಸಂತೋಷವನ್ನು ಸಂಭ್ರಮಿಸುವುದೇ ಇದು ಹಬ್ಬ ರೀ. ಅದು ವಿಶೇಷವಾಗಿ ಎಲ್ಲ ಹಬ್ಬಗಳಕ್ಕಿಂತಲೂ ದೀಪಾವಳಿಗೆ ವಿಶೇಷವಾದಂಥ ಒಂದು ಪ್ರಾಶಸ್ತ್ಯ ಇದೆ ಸರ್. ಹೀಗಾಗಿ ರೀ ನಿಮ್ಮ ಅಂದಾಜಿನ ಪ್ರಕಾರ ಹಾಂ ಸರ್ ಈ ಹಬ್ಬ ಯಾವ ಸಮಯದಿಂದ ಆರಂಭ ಆಗಿರ್ಬೋದು ಅಂತೀರಿ ಇದನ್ನು? ಸರ್ ಇದು ಯುಗ ಯುಗಾಂತರದಿಂದ ಬಂದದ ರೀ. ನಾವು ಪುರಾಣಗಳ ಒಂದು ಊಹೆಯನ್ನು ನೋಡಬೇಕಾದ ಸರ್ ಆ ಕೃತ ತ್ರತ ದ್ವಾಪಾರ ಕಲಿಯುಗ ಇದೆ.
ಹೀಗಾಗಿ ಸರ್ 4 ಯುಗಗಳ ಪರ್ಯಂತರವಾಗಿ ಈ ಹಬ್ಬ ಆಚರಣೆ ಮಾಡ್ಕೊತ ಬಂದದಿ. ಇದು ಒಂದು ಏನು ಸರ್ ಜ್ಞಾನದ ಪ್ರತೀಕ ಹೌದು ರೀ, ವಿಜಯದ ಸಂಕೇತವೂ ಹೌದು. ಭಾಳ ವರ್ಷದ ಆಚರಣೆ ಆಗೋದು ಭಾಳ ಪುರಾತನ ಸರ್, ಪುರಾತನ ರೀ. ಹಾಂ ಸರ್, ಅಡ್ಡಿಲ್ಲ, ನೀವು ಹೇಳಿದ ಪ್ರಕಾರ ಇರ್ಬೋದು. ಹಾಂ ಸರ್. ಆದ್ರೆ ಇಲ್ಲಿ ಏನಪ್ಪ ಅಂತಂದ್ರೆ ಈ ಒಂದು ಧಾರ್ಮಿಕ ಕ್ರಿಯೆ ಹಾಂ ಸರ್, ವಿಶೇಷವಾಗಿ ಜ್ಞಾನ ಜ್ಯೋತಿ ಒಳ್ಳೆಯ ಮನಸ್ಸನ್ನು ಬಿತ್ತದನ್ನು ಮಾತು ಮಾತಾಡ್ತೀರಿ. ಇದು ವಿಶೇಷವಾಗಿ ಇನ್ನುಳಿದ ಧರ್ಮಗಳ ಮೇಲೆ ಪ್ರಭಾವ ಬೀರಬಹುದಾ ಅನ್ನುವಂಥದ್ದು. ಖಂಡಿತವಾಗಿಯೂ ಸರ್. ದೀಪಾವಳಿ ಸಂದರ್ಭದಲ್ಲಿ ಸರ್ ಇಲ್ಲಿ ಜಾತಿ ಮತ ವರ್ಗ ವರ್ಣಗಳು ಬಿಟ್ಟಿದ್ರೆ ಆಪ್ತೇಷ್ಟರ ಜೊತೆಗೇನು ಸರ್ ತಮ್ಮ ಬಂಧು ಮಿತ್ರರನ್ನು ಸಹಿತ ಆಹ್ವಾನ ಮಾಡ್ತಾರೆ ಸರ್. ಅಲ್ಲಿ ಇದೇ ಜಾತಿಯವರು ಇದೇ ಜಾತಿಯವರು ನಿಮ್ಗೆ ಯಾರು ಸ್ನೇಹಿತರಿರ್ತಾರೆ ಅವ್ರನ್ನ ಕರ್ಕೊಂಡು ಒಂಥರ ಒಂದು ಸಂತೋಷದ ಒಂದು ಔತಣಕೂಟ ಏರ್ಪಾಡಾಕ ಸರ್. ಇಲ್ಲಿ ಈ ಒಂದಷ್ಟು ಸರ್ ಒಂದು ಭಾವೈಕ್ಯತೆಯನ್ನು ಮೆರಿತಿದ್ರಿ, ಜೊತೆಗೆ ಭಾವೈಕ್ಯತೆ ನಮ್ಮ ಒಂದು ಜಾಗೃತಿ ಮೂಡ್ತದೆ ರೀ ಸರ್. ನಾವೆಲ್ಲರೂ ಒಂದು ಅನ್ನುವಂಥ ಭಾವ ರೀ, ವಿಶ್ವಮಾನವ ಸಂದೇಶವನ್ನು ಸಾರ್ತದೆ ಸರ್. ಇದು ದೀಪಾವಳಿ ಜ್ಞಾನದ ಪ್ರತೀಕ. ಆದ್ಮೇಲೆ ಇಲ್ಲಿವರೆಗೆ ನಮ್ಮ ಮಿತ್ರರಾದಂತಹ ನಮ್ಮ ಈಶ್ವರಚಂದ್ರ ಬೆಡಗೇರಿಯವರು ದೀಪಾವಳಿ ಯಾಕೆ ಬೇಕು, ಏನು ಕಾರಣಕ್ಕೆ ಬೇಕು, ಅದರ ಉದ್ದೇಶ ಏನು, ಅದು ಆರಂಭ ಯಾವಾಗ ಆಗಿರಬಹುದು ಅನ್ನುವಂತಹ ಅನೇಕ ವಿಚಾರಗಳಿಗೆ ತಮ್ಮದೇ ಆದಂಥ ಒಂದು ತಾರ್ಕಿಕ ನೆಲೆಗಟ್ಟಿನಲ್ಲಿ ಉತ್ತರಗಳನ್ನು ಕೊಟ್ಟಿದ್ದಾರೆ. ಆ ಉತ್ತರಗಳು ನಿಮಗೆ ಲೈಕ್ ಆಗ್ಬೋದು, ಲೈಕ್ ಆಗದೇ ಇರ್ಬೋದು. ಆದರೆ ಇದೊಂದು ಶುಭ ಸಂದರ್ಭ, ಇದೊಂದು ರೀತಿ ಮನುಷ್ಯ ಮತ್ತು ದೇವರ ಮಧ್ಯೆ ನಡೀತಿರುವಂಥ ಒಂದು ಅನುಬಂಧ. ಇದರಿಂದಾಗಿ ಸಹಜವಾಗಿ ಮನಗಳ ಸ್ವಚ್ಛ ಆಗ್ತಾವೆ, ಏಕತೆ ಬರ್ತದೆ ಅನ್ನೋದು ಅವರ ಅಭಿಪ್ರಾಯ. ಅದು ಸತ್ಯ ಅನ್ನೋದು ಅನ್ನಿಸ್ತದೆ. ಯಾಕಂದ್ರೆ ಈ ಒಂದು ಹಬ್ಬ ಹರಿದಿನಗಳಲ್ಲಿ ಅವ್ರು ಯಾರು ನಾವು ಯಾರು ಅನ್ನೋರು ಒಂದಾಗಿ ಕೂಡಿ ಬದುಕಿಗೆ ಹಾದಿ ಆಗುವಂಥದ್ದು. ಇದು ಇನ್ನೊಂದು ಧರ್ಮದ ನೋವು ಮಾಡ್ಕೊಳ್ಳುವಂಥ ವಿಷಯನೂ ಅಲ್ಲ, ನೋವು ಮಾಡ್ಕೊಳ್ಳಿಕ್ಕೆ ಹೋಗಲೂಬಾರ್ದು. ಜೊತೆಗೆ ನೋವು ಆಗುವಂಥ ಕ್ರಿಯೆಗಳು ನಾವು ಮಾಡಲೂಬಾರ್ದು. ಎಲ್ಲರೂ ಕೂಡಿ ಹೋಗುವಂಥ ಒಂದು ಧಾರ್ಮಿಕ ಕೆಲಸ ಹಬ್ಬ. ಇದು ದೀಪದ ಹಬ್ಬ. ಈ ದೀಪದ ಹಬ್ಬ ಎಲ್ಲರಿಗೂ ಶುಭ ತರಲಿ. ಜೊತೆಗೆ ನಮ್ಮ ಇಲ್ಲಿವರೆಗೆ ಅದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿ ಪೌರಾಣಿಕ ಮತ್ತು ಇನ್ನುಳಿದ ಉದಾಹರಣೆಗಳನ್ನು ಕೊಟ್ಟು ಅದನ್ನು ಪ್ರತಿಪಾದನೆ ಮಾಡಿ ಅಂತ ನಮ್ಮ ಗುರುಗಳಿಗೆ ನಿಮ್ಮ ಮತ್ತೆ ವಂದಿಸುತ್ತಾ ತಾವು ಬಂದ್ರಿ ಮಾತಾಡಿದ್ರಿ, ತಮಗೆ ಧನ್ಯವಾದಗಳು. ಜೊತೆಗೆ ಹಾರ್ದಿಕ ಶುಭಾಶಯ. ಜೊತೆಗೆ ನೀವು ನೋಡ್ತಾ ಇದ್ದೀರಿ, ನಿಮಗೂ ಇದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡಿ. H60 ನ್ಯೂಸ್ ಅರ್ಥಾತ್ H ಸಿದ್ದರಾಮಯ್ಯ ಸತ್ಯ ಕೈಗೊಂಡು ವಂದನೆಗಳು.